ನಮಸ್ಕಾರ ಪ್ರೀತಿಯ ಬಂಧುಗಳೇ, ಸನಾತನ ಹಿಂದೂ ಚಾನಲ್ಗೆ ಸ್ವಾಗತ. ಗಾಯತ್ರಿ ಉಪಾಸನೆ ಮತ್ತು ಮಂತ್ರಾರ್ಥ. ವಿಶ್ವಾಮಿತ್ರನ ಜೀವನ ಚರಿತ್ರೆ. ಪುರಾತನ ಕಾಲದಲ್ಲಿ ಬ್ರಹ್ಮನ ಮನಸ್ಸಂಕಲ್ಪದಿಂದ ಅತ್ರಿ ಮಹರ್ಷಿ ಹುಟ್ಟಿದನು. ಅತ್ರಿ ಮಹರ್ಷಿ ಮತ್ತು ಅವನ ಮಕ್ಕಳು ಲೋಕ ಕಲ್ಯಾಣ ಕಾರ್ಯಗಳನ್ನೇ ಮಾಡುತ್ತಿದ್ದರು. ಒಮ್ಮೆ ಅತ್ರಿ ಮಹರ್ಷಿಗಳು ಸರ್ವೋತ್ಕೃಷ್ಟವೆಂಬ ಮಹಾ ತಪಸ್ಸನ್ನಾಚರಿಸಿದರು. ಆಗ ಅವರ ಮೈ ಮನಗಳಲ್ಲಿ ಸೋಮದ ರೂಪ ತುಂಬಿಕೊಂಡಿದ್ದರಿಂದ ಅವರ ಕಣ್ಣುಗಳಿಂದ ದಿವ್ಯವಾದ ಅಮರಕಾಂತಿ ಹೊರಟು ದಶ ದಿಕ್ಕುಗಳನ್ನು ವ್ಯಾಪಿಸಿತು. ಬ್ರಹ್ಮದೇವನು ಆ ಅಮೃತ ಧಾರೆಯನ್ನು ಹಿಡಿದು ಒಂದು ಕಡೆ ಸ್ಥಾಪಿಸಿ ಪ್ರಪಂಚಕ್ಕೆ ಹಿತವನ್ನುಂಟು ಮಾಡಲು ಸಂಕಲ್ಪಿಸಿದನು. ಅದೇ ಭಗವಾನ್ ಸೋಮ. ಈ ತೇಜಸ್ಸು ಬೆಳೆಯುತ್ತಾ ಎಲ್ಲ ಲೋಕಗಳನ್ನು ಬೆಳಗತೊಡಗಿತು. ಆ ಸೋಮನ ತೇಜಸ್ಸಿನಿಂದ ವನಸ್ಪತಿಗಳು ಹುಟ್ಟಿದವು. ಈ ಸೋಮನು ತಾರಾದೇವಿಯಿಂದ ಪಡೆದ ಪುತ್ರನೇ ಬುಧ. ಬುಧನು ಇಳಾ ಎಂಬುವವಳಿಂದ ಮಹಾಪರಾಕ್ರಮಿಯಾದ ಪುರೂರವನೆಂಬ ಪುತ್ರನನ್ನು ಪಡೆದನು. ಪುರೂರವನಿಗೆ ಊರ್ವಶಿಯಲ್ಲಿ 7 ಮಕ್ಕಳು ಜನಿಸಿದರು. ಅವರಲ್ಲಿ ಎರಡನೆಯವನಾದ ಅಮಾವಸುವಿನ ವಂಶದಲ್ಲಿ ಮಹಾತಪಸ್ವಿಯಾದ ಕುಶಿಕನೆಂಬ ಪುತ್ರನು ಜನಿಸಿದನು. ಅವನು ತಪಸ್ಸಿನಿಂದ ಇಂದ್ರನಿಗೆ ಸಮನಾದ ಬಲ ಪರಾಕ್ರಮ ತೇಜಸ್ಸುಗಳನ್ನುಳ್ಳ ಗಾಧಿ ಎಂಬ ಮಗನನ್ನು ಪಡೆದನು. ಈ ಗಾಧಿ ಮಹಾರಾಜನಿಗೆ ಸತ್ಯವತಿ ಎಂಬ ಒಬ್ಬಳೇ ಮಗಳು. ಇವಳನ್ನು ಭೃಗು ಮುನಿಯ ಪುತ್ರನಾದ ಔರ್ವನೆಂಬುವವನ ಮಗ ರುಚಿಕ ಎಂಬ ಋಷಿಯು ವರಿಸಿದನು. ಸತ್ಯವತಿಯು ಪತಿಯ ಯಜ್ಞಯಾಗಗಳಲ್ಲಿ ಪಾಲ್ಗೊಳ್ಳುತ್ತಾ ಎಲ್ಲ ಕಾರ್ಯಗಳಲ್ಲಿ ಸಹಕರಿಸುತ್ತಿದ್ದಳು. ಸತ್ಯವತಿಯ ಪತಿಭಕ್ತಿಯನ್ನು ಮೆಚ್ಚಿ ರುಚಿಕನು ವರವನ್ನು ಬೇಡು ಎಂದು ಪತ್ನಿಗೆ ಹೇಳಿದ. ಸತ್ಯವತಿ ತನಗೂ ತನ್ನ ತಾಯಿಗೂ ಸಂತಾನವಾಗಬೇಕೆಂದು ಬೇಡಿದಳು. ಅದರಂತೆ ಸತ್ಯವತಿ ಜಮದಗ್ನಿ, ಸುನಶ್ಶೇಪ, ಶುನಪುಚ್ಛ ಎಂಬ ಮಕ್ಕಳಿಗೆ ಜನ್ಮವಿತ್ತಳು. ಅವಳ ತಾಯಿ ವಿಶ್ವರಥನೆಂಬುವನಿಗೆ ಜನ್ಮವಿತ್ತಳು. ಮುಂದೆ ಇವನೇ ವಿಶ್ವಾಮಿತ್ರನಾದನು. ವಿಶ್ವಾಮಿತ್ರನು ರಾಜ್ಯವಾಳುತ್ತಿರುವಾಗ ಒಮ್ಮೆ ಸೈನ್ಯ ಸಮೇತ ಸಂಚಾರ ಹೊರಟು ಅನೇಕ ಋಷ್ಯಾಶ್ರಮಗಳಿಗೆ ಹೋಗಿ ಅಲ್ಲಿನ ಋಷಿಗಳನ್ನು ಪೂಜಿಸಿ ಸತ್ಕಾರವನ್ನು ಪಡೆಯುತ್ತಾ ಕೊನೆಗೆ ಬ್ರಹ್ಮಲೋಕದಂತೆ ಪರಮ ಪವಿತ್ರವಾದ ವಶಿಷ್ಠ ಮುನಿಯ ಆಶ್ರಮ ಸೇರಿ ಅಲ್ಲಿ ವಶಿಷ್ಠ ಅರುಂಧತಿಯರಿಗೆ ವಂದಿಸಿ ಆನಂದದಿಂದ ಕುಶಲ ಪ್ರಶ್ನೆ ಮಾಡಿ ಕುಳಿತುಕೊಂಡನು. ವಶಿಷ್ಠ ಮುನಿಯು, ವಿಶ್ವಾಮಿತ್ರನೇ, ನೀನು ಶ್ರೇಷ್ಠ ಅತಿಥಿ, ಪೂಜನೀಯ. ನೀನು ನಮ್ಮ ಸತ್ಕಾರವನ್ನು ಸ್ವೀಕರಿಸಿ ಪ್ರಯಾಣವನ್ನು ಬೆಳೆಸು ಎಂಬುದಾಗಿ ಮತ್ತೆ ಮತ್ತೆ ಒತ್ತಾಯ ಮಾಡಿದನು. ಕಾಮಧೇನುವನ್ನು ಕರೆದು ರಾಜರ್ಷಿಯಾದ ವಿಶ್ವಾಮಿತ್ರನಿಗೂ ಅವನ ಪರಿವಾರಕ್ಕೂ ಅವರವರ ಅಭಿರುಚಿಗೆ ತಕ್ಕಂತೆ ಅನ್ನ, ಭಕ್ಷ್ಯ, ಭೋಜ್ಯ, ಲೇಹ್ಯ, ಚೋಷ್ಟಗಳಿಂದ ಕೂಡಿದ ಭೋಜನಗಳನ್ನು ಸಿದ್ಧಪಡಿಸೆಂದು ಹೇಳಿದನು. ಭೋಜನದಿಂದ ಎಲ್ಲರೂ ತೃಪ್ತಿಗೊಂಡರು. ಆದರೆ ವಿಶ್ವಾಮಿತ್ರನು ರತ್ನಪ್ರಾಯವಾದ ಕಾಮಧೇನುವನ್ನು ತನಗೆ ಕೊಡಬೇಕೆಂದು ಒತ್ತಾಯ ಮಾಡಿದನು. ಹವ್ಯ, ಕವ್ಯ, ಅಗ್ನಿಹೋತ್ರ, ಭೂತಬಲಿ, ಇಷ್ಟಿ, ಸ್ವಾಹಾಕಾರ, ವಷಟ್ಕಾರಗಳು ಜೀವನವು ಈ ಧೇನುವಿಂದಲೇ ನಡೆಯುತ್ತಿರುವುದರಿಂದ ನನ್ನ ಸರ್ವಸ್ವವಾದ ಧೇನುವನ್ನು ಬಿಟ್ಟುಕೊಡಲಾರೆ. ಆತ್ಮಜ್ಞಾನಿಗೆ ಕೀರ್ತಿ ಹೇಗೆ ಶಾಶ್ವತವೋ ಹಾಗೆ ಈ ಧೇನುವು ನನಗೆ ಶಾಶ್ವತವು ಎಂದು ವಶಿಷ್ಠನು ವಿಶ್ವಾಮಿತ್ರನ ಆಸೆಯನ್ನು ತಿರಸ್ಕರಿಸಿದನು. ವಿಶ್ವಾಮಿತ್ರನು ಬಲವಂತದಿಂದ ಗೋವನ್ನು ಎಳೆದೊಯ್ಯುವಾಗ ಅದು ಹೇಳಿತು, ಬ್ರಹ್ಮರ್ಷಿ ವಶಿಷ್ಠರೇ, ನೀವು ಆಜ್ಞೆ ಮಾಡಿ, ನಾನು ವಿಶ್ವಾಮಿತ್ರನ ಬಲವನ್ನು ನಾಶ ಮಾಡುತ್ತೇನೆ ಎಂದು. ವಶಿಷ್ಠರು, ನಿನ್ನ ರಕ್ಷಣೆ ಮಾಡಿಕೋ ಎಂದು ಆಜ್ಞಾಪಿಸಿದ ಮೇಲೆ ಧೇನುವು ಹೂಂಕರಿಸಿದ ಮಾತ್ರಕ್ಕೆ ರಾಜನ ಅಪಾರ ಸೈನ್ಯವು ನಷ್ಟವಾಯಿತು. ತೇಜೋಹೀನನಾದ ವಿಶ್ವಾಮಿತ್ರನು ಕೂಡಲೇ ಶಂಕರನನ್ನು ಕುರಿತು ತಪಸ್ಸು ಮಾಡಿ ದೇವನ ಕೃಪೆಯಿಂದ ಧನುರ್ವೇದವನ್ನು ಮತ್ತು ಹಲವು ಬಗೆಯ ಅಸ್ತ್ರಗಳನ್ನು ಪಡೆದು ಮತ್ತೆ ವಶಿಷ್ಠಾಶ್ರಮಕ್ಕೆ ಬಂದು ಯುದ್ಧಕ್ಕೆ ಆಹ್ವಾನಿಸಿದನು. ಆಗ ವಶಿಷ್ಠನು ವಿಧಿಯಿಲ್ಲದೆ ಪ್ರಳಯಾಗ್ನಿಯಂತಿರುವ ಬ್ರಹ್ಮದಂಡವನ್ನು ಎತ್ತಿ ಹಿಡಿದನು. ವಿಶ್ವಾಮಿತ್ರನು ಪ್ರಯೋಗಿಸಿದ ಎಲ್ಲ ಅಸ್ತ್ರಗಳನ್ನು ಕೊನೆಗೆ ಬ್ರಹ್ಮಾಸ್ತ್ರವನ್ನು ಬ್ರಹ್ಮದಂಡ ನುಂಗಿ ನೀರು ಕುಡಿಯಲು ದಿಗ್ಭ್ರಾಂತನಾದ ವಿಶ್ವಾಮಿತ್ರನು, ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋ ಬಲಂ ಬಲಂ ಏಕೇನ ಬ್ರಹ್ಮದಂಡೇನ ಸರ್ವಾಸ್ತ್ರಾಣಿ ಹತಾನಿ ಮೇ ತಪೋ ಮಹತ್ ಸಮಸ್ತಾಸ್ಯೆ ಯದ್ಯೈ ಬ್ರಹ್ಮತ್ವ ಕಾರಣಂ. ಕ್ಷತ್ರಬಲಕ್ಕೆ ಧಿಕ್ಕಾರ, ಬ್ರಹ್ಮ ತೇಜಸ್ಸಿನ ಬಲವೇ ಬಲವು. ಒಂದು ಬ್ರಹ್ಮದಂಡದಿಂದ ನನ್ನ ಎಲ್ಲ ಅಸ್ತ್ರವು ನಾಶವಾದವು. ಆದುದರಿಂದ ಬ್ರಹ್ಮತ್ವಕ್ಕೆ ಕಾರಣವಾಗುವ ಮಹಾತಪಸ್ಸನ್ನು ಕೈಗೊಳ್ಳುವೆ ಎಂದು ನಿಶ್ಚಯಿಸಿದನು.
ಬಂಧುಗಳೇ, ಗಾಯತ್ರಿ ಉಪಾಸನೆ ಮತ್ತು ಮಂತ್ರಾರ್ಥ ವಿಶ್ವಾಮಿತ್ರನ ಜೀವನ ಚರಿತ್ರೆ ಮುಂದುವರಿಯುತ್ತದೆ. ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ. ಎಲ್ಲ ವಿಡಿಯೋಗಳನ್ನು ನೋಡಿ, ಶೇರ್ ಮಾಡಿ, ಲೈಕ್ಸ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.